ಎಸ್ಐಪಿ ಅಕಾಡೆಮಿ ಕರ್ನಾಟಕದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ 3ನೇ ಮಿಯಾವಾಕಿ ಅರಣ್ಯವನ್ನು ಉದ್ಘಾಟಿಸಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ ಬಯೋಪ್ ಪಾರ್ಕ್ ವಿಭಾಗದ ಸಂಯೋಜಕ ಪ್ರೊ. ಎಸ್. ಟಿ. ಗಿರೀಶ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು. ಎಸ್ಐಪಿ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ದಿನೇಶ್ ವಿಕ್ಟರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಎಸ್ಐಪಿ ಅಬಾಕಸ್ ನಿರ್ದೇಶಕ ಶ್ರೀ ಸಿಬಿ, ಕರ್ನಾಟಕ ಸ್ಟೇಟ್ ಹೆಡ್ ಶ್ರೀ ನರೇಂದ್ರ, ಲವ್ಲಿ ಆಫ್ಸೆಟ್ ಪ್ರಿಂಟರ್ಸ್ ನಿರ್ದೇಶಕ ಶ್ರೀ ಸೆಲ್ವಕುಮಾರ್ ಭಾಗವಹಿಸಿದ್ದರು. 50 ಎಸ್ಐಪಿ ಅಬಾಕಸ್ ಮತ್ತು ಗ್ಲೋಬಲ್ ಆರ್ಟ್ ವಿದ್ಯಾರ್ಥಿಗಳು, ಅವರ ಪೋಷಕರು, ಫ್ರಾಂಚೈಸಿಗಳು ಮತ್ತು ಶಿಕ್ಷಕರಿಂದ ಸುಮಾರು 3,000 ಸಸಿಗಳು ಮತ್ತು 80 ವಿವಿಧ ಸ್ಥಳೀಯ ಪ್ರಭೇದಗಳನ್ನು ನೆಡಲಾಯಿತು. ಪ್ಲಾಂಟೇಶನ್ ಪ್ರದೇಶ 9,500 ಚದರ ಅಡಿ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಐಪಿ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ದಿನೇಶ್ ವಿಕ್ಟರ್, ಎಸ್ಐಪಿ ಅಕಾಡೆಮಿಯ ಪ್ರಮುಖ ಧ್ಯೇಯ ಮಕ್ಕಳ ಮಾನಸಿಕ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುವುದು, ಅದಕ್ಕಾಗಿ ಅವರನ್ನು ಅವರ ಕನಸುಗಳನ್ನು ಈಡೇರಿಸಿಕೊಳ್ಳಲು ಅಗತ್ಯವಾದ ಕೌಶಲ್ಯಗಳೊಂದಿಗೆ ಸನ್ನದ್ಧವಾಗಿಸಲಾಗುತ್ತದೆ ಮತ್ತು ದೇಶದ ಭವಿಷ್ಯಕ್ಕೆ ಕೊಡುಗೆ ನೀಡಲು ಉತ್ತೇಜಿಸಲಾಗುತ್ತದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಪರಿಸರ ಕುರಿತು ಜವಾಬ್ದಾರಿಯ ಭಾವನೆ ಮೂಡಿಸಬೇಕು ಎಂದರು. ಎಸ್ಐಪಿ ಅಕಾಡೆಮಿಯು ವಾತಾವರಣ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆ ಎರಡೂ ವಿದ್ಯಾರ್ಥಿಗಳು ಅರಿಯಬೇಕಾದ ಪ್ರಮುಖ ಸಮಸ್ಯೆಗಳಲ್ಲಿ ಮುಖ್ಯವಾದವು ಎಂದು ಗುರುತಿಸಿದೆ ಮತ್ತು ಇದರಿಂದಾಗಿ ಎಸ್ಐಪಿ ಅಕಾಡೆಮಿಯು ವಾತಾವರಣ ಬದಲಾವಣೆಯನ್ನು ನಿರ್ಬಂಧಿಸಲು ಕೊಡುಗೆ ನೀಡುವಲ್ಲಿ ಪ್ರಯತ್ನಗಳಿಗೆ ಕೈ ಜೋಡಿಸಿದೆ. ಜಪಾನಿನ ಸಸ್ಯಶಾಸ್ತ್ರಜ್ಞ ಅಕಿರಾ ಮಿಯಾವಾಕಿ ಈ ಮಿಯಾವಾಕಿ ತಂತ್ರ ಅಭಿವೃದ್ಧಿಪಡಿಸಿದನು. ಇದು ದಟ್ಟ ಕಾಡುಗಳನ್ನು ಸ್ಥಳೀಯ ಮರಗಳಿಂದ ಸ್ವಯಂ ಸುಸ್ಥಿರತೆಯ ವಿಧಾನದಲ್ಲಿ ಬೆಳೆಸುತ್ತದೆ. ಇದು ಇಂಗಾಲದ ಡೈಆಕ್ಸೈಡ್ ಕಡಿಮೆ ಮಾಡಲು, ಶುದ್ಧ ಗಾಳಿ ನೀಡಲು, ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ಮತ್ತು ಅಂತರ್ಜಲ ಸುಧಾರಿಸಲು ಹಾಗೂ ಜೀವ ವೈವಿಧ್ಯತೆ ಹೆಚ್ಚಿಸುತ್ತದೆ. ಎಸ್ಐಪಿ ಅಕಾಡೆಮಿ ಅಭಿವೃದ್ಧಿಪಡಿಸಿದ ಈ 3ನೇ ಮಿಯಾವಾಕಿ ಅರಣ್ಯವು ಮೊದಲಿಗೆ ಜೂನ್ 11, 2023 ರಂದು ತಮಿಳುನಾಡಿನ ತಿರುವಲ್ಲೂರು ಮತ್ತು ಎರಡನೆಯ ಅರಣ್ಯವನ್ನು ಮಹಾರಾಷ್ಟ್ರದಲ್ಲಿ ಜುಲೈ 11, 2024 ರಂದು ಪ್ರಾರಂಭಿಸಿತ್ತು. ಈ ಕಾರ್ಯಕ್ರಮವು ಭವಿಷ್ಯದ ತಲೆಮಾರಿಗೆ ಕಿಂಚಿತ್ತಾದರೂ ಸಂರಕ್ಷಣೆಯ ಪ್ರಯತ್ನವಾಗಿದೆ ಎಂದರು. ಇವತ್ತಿನ ದಿನ ವರ್ಲ್ಡ್ ಫಾರ್ಮರ್ಸ್ ಡೇ ಇದೆ. ಸೊ ಎಲ್ಲರಿಗೂ ರೈತ ದಿನದ ಶುಭಾಶಯಗಳು. ಜೈ ಜವಾನ್ ಜೈ ಕಿಸಾನ್. ಈ ಒಂದು ಒಳ್ಳೆ ದಿನ ಏನ್ ಮಾಡ್ತಾ ಇದ್ದಾರೆ, ಅಬ್ಯಾಕಸ್ನವರು ಪ್ರಕೃತಿನ ಒಂದು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸುತ್ತಮುತ್ತ ಏನು ನಮ್ದು RR ನಗರ ಇರ್ಬೋದು, ಕೆಂಗೇರಿ ಸ್ಯಾಟಲೈಟ್ ಟೌನು, ವಿಶ್ವೇಶ್ವರಯ್ಯ ಲೇಔಟ್, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆಲ್ಲ ಉತ್ತಮ ಗಾಳಿ ಏನಾದ್ರು ಸಿಗಬೇಕು ಅನ್ನಂಗಿದ್ರೆ ಅದು ನಮ್ಮ ಜ್ಞಾನಭಾರತಿ ಕ್ಯಾಂಪಸ್ ಇಂದ ಅಷ್ಟೇ. ಬೇರೆ ಕಡೆಯಿಂದ ಗಾಳಿ ಸಿಗಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ಸೊ ಇನ್ನು 50 ವರ್ಷ ಆದ್ಮೇಲೆ ಎಲ್ಲರೂ ಉಸಿರಾಟದ ಕಾಯಿಲೆಗಳಿಂದ ಬಳಲ್ಬೇಕಾಗತ್ತೆ. ಆ ಕಾಯಿಲೆಗಳಿಂದ ಬಳದನ್ನು ತಪ್ಪಿಸ್ಕೋಬೇಕು ಅನ್ನಂಗಿದ್ರೆ ಇವತ್ತು ಜ್ಞಾನಭಾರತಿ ಕ್ಯಾಂಪಸ್ ದಿನ ದಿನ ಏನಾಗ್ಬೇಕು ಹೇಳಿ, ಹಸಿರು ಏನಾಗ್ಬೇಕು ಹೇಳಿ, ಜಾಸ್ತಿ ಆಗ್ಬೇಕು. ಗಿಡ ಮರಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಅವುಗಳು ಆಕ್ಸಿಜನ್ ಕೊಡ್ಬೇಕು. ಆ ಆಕ್ಸಿಜನ್ ನಮ್ಮ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ತಗೊಂಡು ಏನ್ ಮಾಡ್ಬೇಕು, ಉಸಿರಾಡ್ಬೇಕು, ಒಳ್ಳೆ ಆರೋಗ್ಯವನ್ನ ಪಡ್ಕೋಬೇಕು. ನಾನು ಹೇಳ್ತಾ ಇರೋದು ಮುಂದೆ 25-50 ವರ್ಷಗಳ ಮುಂದೆ. ಇವಾಗಲೇ ಅದು ಕಾಂಕ್ರೀಟ್ ಆದ್ರೆ ಆಕ್ಸಿಜನ್ ಏನ್ ಮಾಡ್ತೀರಿ? ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಓಡಾಡ್ತೀರಾ ನೀವು? ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ನಿದ್ದೆ ಮಾಡ್ತೀರಾ? ಮನಕೋತೀರಾ? ಹೆಂಗ್ ಸಾಧ್ಯ ಇದೆ ಇದು? ಅವೇರ್ನೆಸ್ ಬೇಕಲ್ವಾ ಎಲ್ಲರಿಗೂ? ಈ ಜೀವ ಹುಟ್ಟಿರೋದು ಮಣ್ಣಿಂದ, ಗಾಳಿಯಿಂದ, ನೀರಿನಿಂದ. ಸೂರ್ಯ, ಚಂದ್ರ, ಗಾಳಿ, ನೀರು, ಮಣ್ಣು ಎಲ್ಲ ಸಪೋರ್ಟ್ ಮಾಡಿದೆ. ಇವುಗಳ ಸಪೋರ್ಟ್ ಇಲ್ಲ ಅಂದ್ರೆ ಈ ಭೂಮಿ ಮೇಲ್ಗಡೆ ಜೀವನೇ ಸೃಷ್ಟಿ ಆಯ್ತಾ ಇರಲಿಲ್ಲ. ಈ ಪಂಚಭೂತಗಳಿಂದ ಈ ಜೀವ ಏನಾಗಿದೆ, ಈ ಭೂಮಿ ಮೇಲೆ ಸೃಷ್ಟಿಯಾಗಿದೆ. ನಾವೆಲ್ಲರೂ ಪಂಚಭೂತಗಳನ್ನ ಏನ್ ಮಾಡ್ಬೇಕು ಹೇಳಿ, ಗೌರವಿಸ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಅವೇ ನಮಗೆ ತಂದೆ ತಾಯಿಗಳಿದ್ದಂಗೆ. ಅವುಗಳನ್ನ ಮಲಿನ ಮಾಡಬಾರದು. ದಯವಿಟ್ಟು ಎಲ್ಲರೂ ಏನ್ ಹೇಳಿ ಈ ವಿಚಾರದಲ್ಲಿ ಎಚ್ಚೆತ್ಕೊಂಡು ನಮ್ಮ ಮುಂದಿನ ಜನಾಂಗಕಾರರು ಏನ್ ಮಾಡಿ ದಯವಿಟ್ಟು ಈ ಪರಿಸರವನ್ನ ಉಳಿಸಿ ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಬರತರ ನೋಡ್ಕೊಳ್ಳಿ ಅಂತ ನಾನು ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮವನ್ನ ಅಟ್ಲೀಸ್ಟ್ ಈ ಪ್ರಕೃತಿಗೆ ಸ್ವಲ್ಪ ಕೊಡುಗೆ ಕೊಡ್ಲಿಕ್ಕೆ ಏನ್ ಮನಸ್ಸು ಮಾಡಿದ್ದಾರೆ ಅಬ್ಯಾಕಸ್, ಅವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನ ನಿಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. Introduce yourself first, sir. Good morning. My name is Dinesh Victor. I am the Managing Director of SIP Academy India Private Limited. We are a company which works with young children for the last 21 years. We've been working and we have centers across the country, including many centers in Bangalore and also in Karnataka. Today, what we are going to do is something very interesting. So we run a program for children using both the abacus called the SIP abacus program, and we also run a program for children using art called the Global Art program. But today we are doing something very different, nothing to do with children, nothing to do with our program. But what we are going to do today is we are going to create a forest. So it's surprising, how can you create a forest in a city
But yeah, it is possible thanks to this person who's standing next to me, Mr. Selvakumar. So this is a concept which started originally in Japan by a person called Mr. Miyawaki. And there's a concept of creating a forest called the Miyawaki forest, where you can create a forest in a very small piece of land in a very quick time. So we all think forests take many years to create, and it takes 10 years, 15 years to make a forest. But thanks to Mr. Miyawaki and actual work done by Mr. Selvakumar, who's standing next to me, we can actually create a very good forest, maybe in just less than 2 years. So it's amazing, and we started ourselves as a company to do this project, a first project near Chennai in a place called Tiruvallur last year, and one more forest we created in a place in Maharashtra called Jalgaon. And in just little over 1 year, last June we had started it, and in just over 1 year we have almost like a full-grown forest. 1.5 years. Trees are as high as 8 feet, 10 feet tall. Forest trees in just 1.5 years using a unique technique. So today we are going to start the first forest we want to start in Bangalore, and this is going to be done today. When we have children who come from our centers, they will also be helping in planting the forest here. And hopefully in 1 year, 1.5 years, you will be amazed to see a thick forest, not a like a proper thick forest where you can't even go inside because it is light also can't come in properly, and you will be able to see that in this area. And hopefully this will make many more forests. Now, why we are doing this? It's a very simple reason. We all know about global warming, and we thought as a company we can do a small work to reduce carbon emissions. No, actually, you can't reduce carbon emissions, but use the forest to take in a lot of carbon dioxide and create more oxygen. So that's a simple idea that we're trying to do, and we hopefully over time we'll have more forests in the years ahead. Miyawaki technique. Totally about 82 species of trees, shrubs, and plants are being done. This is a real self-sustaining forest. It contains herbs, flowering trees, fruiting trees, and environment-friendly trees which absorbs more carbon dioxide and gives out more oxygen. And it will create a lot of biodiversity in this campus, which will also help Bengaluru city, which is really being polluted nowadays. And these trees will grow to a very good height within the first 12 months itself. You can see the growth within 12 months. And it will help sustain a lot of good things in this area by bringing down temperature, increasing water table. All those advantages you will start seeing from the first year onwards. This is the third project done by SIP Academy and first in Bengaluru.